ಸೆಪ್ಟೆಂಬರ್ ಬಂತಂದ್ರ ಸಾಕ ಗಣಪತಿ ದೇವ್ರ ಸ್ಟೋರಿ ಹಾಕ್ತಿರಿ ಮತ್ತ ಅವ್ರ ಪೋಸ್ಟ್ ಬಿಡ್ತೀರಿ. ಇಷ್ಟೆಲ್ಲಾ ಮಾಡ್ತಿರಲ್ಲ, ಗಣಪತಿ ದೇವ್ರ ಯಾರದ್ ನಿಮ್ಗೆ ಗೊತ್ತೇನ್? ಅವ್ರ ಬಗ್ಗೆ ಏನಾದ್ರು ಗೊತ್ತೇನ್? ಗಣಪತಿ ದೇವರಿಗೆ ಯಾಕೆ ವಿಘ್ನೇಶ್ವರ ಅಂತ ಕರೀತಾರೆ ನಿಮ್ಗೆ ಗೊತ್ತೈತೇನ್? ಹಾಗಿದ್ರೆ ನಾ ಹೇಳ್ತೀನಿ ಬರ್ರಿ, ಗಣಪತಿ ದೇವ್ರು ಯಾರು ಮತ್ತ ಅವ್ರ ಹೆಂಗ್ ಜನಿಸಿದ್ರತ್ತೆ. ಪಾರ್ವತಿ ದೇವಿಯವರು ಒಂದು ದಿನ ಸ್ನಾನ ಮಾಡುವಾಗ ಮಹಾದೇವನ ಭಕ್ತನಾದ ನಂದಿಗೆ ಹೇಳ್ತಾರ, ನಾನು ಒಳಗಡೆ ಹೋಗಿ ಸ್ನಾನ ಮಾಡ್ತಾ ಇರ್ತೀನಿ, ನೀನು ಹೊರಗಡೆ ನಿಂತು ಒಳಗಡೆ ಯಾರೂ ಬರದ ಹಾಗೆ ತಡಿ ಅಂತ. ಆಗ ನಂದಿ ಹೇಳ್ತಾನ, ಆಯ್ತು ಮತ್ತೆ ನಿಮ್ಮ ಆಜ್ಞೆಯಂತೆ ಆಗಲಿ ಅಂತ ಹೇಳ್ತಾನ. ಆಗ ಅದೇ ಸಮಯದಾಗ ಮಹಾದೇವರು ಬರ್ತಾರ. ಆಗ ನಂದಿ ಹೇಳ್ತಾನ, ಪ್ರಭು ಪಾರ್ವತಿ ದೇವರು ಹೇಳ್ಯಾರ ಒಳಗಡೆ ಯಾರಿಗೂ ಬಿಡ್ಬೇಡ ಅಂತ. ಆಗ ಮಹಾದೇವರು ಹೇಳ್ತಾರ, ಅಯ್ಯೋ ಮೂರ್ಖ, ಇದು ನನಗೋಸ್ಕರ ಅಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾರ. ಆಗ ಪಾರ್ವತಿ ದೇವಿ ಮಹಾದೇವರು ಒಳಗಡೆ ಬಂದಿದ್ದು ನೋಡಿ ನಂದಿ ಮೇಲೆ ಕ್ರೋಧಿತ ಆತಾರ. ಆಗ ಮಹಾದೇವರು ಹೇಳ್ತಾರ, ಅವ ಹೆಂಗ್ ನನಗ್ ತಡಿತಾನ, ಅವ ನನ್ನ ಶಿಷ್ಯ ಅದಾನ. ನಂತರ ಮರುದಿನ ಪಾರ್ವತಿ ದೇವಿಯವರು ಸ್ನಾನ ಮಾಡಲು ಹೋದಾಗ ತಮ್ಮ ಮೈಮೇಲಿನ ಅರಿಶಿಣದಿಂದ ಒಂದು ಬಾಲಕನನ್ನು ಸೃಷ್ಟಿ ಮಾಡ್ತಾರ. ಆ ಬಾಲಕನಿಗೆ ಹೇಳ್ತಾರ, ನಾನು ಒಳಗಡೆ ಹೋಗಿ ಸ್ನಾನ ಮಾಡ್ತಾ ಇರ್ತೀನಿ, ನೀನು ಬಾಗಿಲಲ್ಲಿ ನಿಂತು ಯಾರು ಒಳಗಡೆ ಬರದಂತೆ ಕಾಯ್ಬೇಕಂತ ಹೇಳ್ತಾರ. ಆಯ್ತು ಮಾತೆ ಸರಿ ಅಂತ ಹೇಳಿ ಆ ಬಾಲಕ ಹೊರಗಡೆ ಹೋಗಿ ನಿಲ್ತಾನ. ಆಗ ಅಲ್ಲಿ ಮಹಾದೇವರು ಬರ್ತಾರ. ಈ ಬಾಲಕ ನನಗೆ ಒಳಗಡೆ ಹೋಗಲು ಬಿಡು ಅಂತ ಹೇಳ್ತಾರ. ಆದ್ರೆ ಈ ಬಾಲಕ ಹೇಳ್ತಾರ, ಇಲ್ಲ, ಪಾರ್ವತಿ ದೇವಿ ಆಜ್ಞೆ ಆಗೈತಿ, ನಾನು ಒಳಗಡೆ ಹೋಗಲು ಯಾರಿಗೂ ಬಿಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಮಹಾದೇವರು ಕ್ರೋಧಿತಗೊಂಡು ಬಾಲಕನಿಗೆ ಹೇಳ್ತಾರೆ, ನನಗೆ ನೀನು ಒಳಗೆ ಬಿಡದಿದ್ದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ನಾನು ನಿಮಗೆ ಒಳಗಡೆ ಹೋಗಲು ಬಿಡುದಿಲ್ಲ ಅಂತ ಹೇಳ್ತಾನೆ. ಆಗ ಮಹಾದೇವರು ಕ್ರೋಧಿತಗೊಂಡು ಆ ಬಾಲಕನ ಮೇಲೆ ತಮ್ಮ ತ್ರಿಶೂಲವನ್ನು ಬಿಡ್ತಾರ. ಆ ತ್ರಿಶೂಲದಿಂದ ಬಾಲಕನ ತಲೆ ಮತ್ತು ದೇಹ ಬೇರೆ ಬೇರೆ ಆಗ್ತೈತಿ. ಈ ವಿಷಯವನ್ನು ಕೇಳಿ ಪಾರ್ವತಿ ದೇವಿಯವರು ಒಳಗಿಂದ ಹುಡ್ಕೋತ್ ಬರ್ತಾರ. ಬಂದು ನೋಡಿ ಹೇಳ್ತಾರ, ಅಯ್ಯೋ ನನ್ನ ಮಗನಿಗೆ ಯಾರು ಕೊಂದರು ಅಂತ ಹೇಳ್ತಾರ. ಆಗ ಮಹಾದೇವರು ಹೇಳ್ತಾರ, ಈ ಬಾಲಕ ನನಗೆ ಒಳಗಡೆ ಬರಲು ಬಿಡುತ್ತಿರಲಿಲ್ಲ, ಹಾಗಾಗಿ ನಾನು ಇವನ ಮೇಲೆ ಆಕ್ರಮಣ ಮಾಡಿದೆ ಅಂತ ಹೇಳ್ತಾರ. ಆಗ ಪಾರ್ವತಿ ದೇವರು ಹೇಳ್ತಾರ, ನಾನೇ ಹೇಳಿದ್ದೆ ಅವನಿಗೆ ಒಳಗಡೆ ಯಾರಿಗೂ ಬಿಡಬೇಡ ಅಂತ. ಪ್ರಭು ನೀವು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ, ನನಗೆ ನನ್ನ ಕಂದ ಮರಳಿ ಸಿಗಬೇಕು. ಆಗ ಶಿವ ಹೇಳ್ತಾರ, ಈಗ ಇದು ಅಸಾಧ್ಯದ ಮಾತು, ನನ್ನ ತ್ರಿಶೂಲದಿಂದ ಯಾರ ಹತ್ಯೆ ಆಗಿರುತ್ತೋ ಅವರು ಮರಳಿ ಹುಟ್ಟುವುದು ಅಸಾಧ್ಯದ ಮಾತು ಅಂತ ಹೇಳ್ತಾರೆ. ಆಗ ಅಲ್ಲಿರೋ ಬ್ರಹ್ಮ ಹೇಳ್ತಾರ, ಸಾಧ್ಯ ಇದೆ, ಆದರೆ ನಿಮ್ಮ ತ್ರಿಶೂಲದಿಂದ ಹತ್ಯೆ ಆಗದೇ ಇರುವ ಜೀವಿಯ ತಲೆ ತಂದರೆ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾರ. ಆಗ ಮಹಾದೇವರು ತನ್ನ ಭಕ್ತನಾದ ನಂದಿಗೆ ಹೇಳ್ತಾರ, ಹೋಗಿ ಈಗಿಂದೀಗಲೇ ಹೋಗಿ ಯಾವ ಮಗುವಿನ ತಲೆ ಉತ್ತರ ದಿಕ್ಕಿಗೆ ಮತ್ತು ಆ ಬಾಲಕನ ತಾಯಿ ತನ್ನ ಮಗುವಿನ ಕಡೆ ಬೆನ್ನು ಮಾಡಿ ಮಕ್ಕೊಂಡಿರ್ತಿತ್ತು ಆ ಮಗುವಿನ ತಲೆ ತೊಂಬರಿ ಅಂತ ಹೇಳ್ತಾರೆ. ಸರಿ ಆಯ್ತು ಪ್ರಭು ಅಂತ ಹೇಳಿ ನಂದಿಯವರು ಕಾರೊಳಗೆ ಹೋಗ್ತಾರ. ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೊಂದು ಪ್ರಾಣಿ ಸಿಗ್ತೈತಿ. ಆ ಮಗು ಉತ್ತರ ದಿಕ್ಕಿಗೆ ತಲೆ ಮಾಡಿರ್ತೈತಿ ಮತ್ತ ತಾಯಿ ತನ್ನ ಮಗುವಿನ ಕಡೆ ಬೆನ್ ಮಾಡ್ಕೊಂಡಿರ್ತೈತಿ. ಅದೇ ಪ್ರಾಣಿ ತಲೆ ತೊಗೊಂಬರ್ತಾರ. ಆಗ ಅಲ್ಲಿರೋ ದೇವರೆಲ್ಲ ಅದನ್ನು ನೋಡಿ ಆಶ್ಚರ್ಯ ಆಗ್ತಾರೆ. ಆಗ ಮಹಾದೇವರು ಹೇಳ್ತಾರ, ಅಯ್ಯೋ ಮೂರ್ಖ, ನಾನು ನಿನಗೆ ಮನುಷ್ಯನ ತಲೆ ಹೇಳಿದ್ದೆ, ಪ್ರಾಣಿಯ ತಲೆ ಅಲ್ಲ ಅಂತ ಹೇಳ್ತಾರ. ಆಗ ಅಲ್ಲಿರೋ ಬ್ರಹ್ಮ ಹೇಳ್ತಾರ, ಇರಲಿ ಬಿಡಿ, ಈಗ ಸಮಯವಿಲ್ಲ, ಯಾವುದಾದರೂ ಸರಿ, ಯಾವುದೇ ತಲೆ ಆದರೂ ಸರಿ, ಬೇಗ ಮಾಡಿ, ಇಲ್ಲದಿದ್ದರೆ ಈ ಬಾಲಕ ಪುನರ್ಜೀವನ ತಗೊಳ್ಳೋದು ಅಸಾಧ್ಯದ ಮಾತಾಗ್ತೈತಿ. ಆಗ ಶಿವನ ಹೇಳ್ತಾರ, ಸರಿ ಆಯ್ತು. ಆಗ ಅವರು ತಂದ ಆನೆಯ ತಲೆಯನ್ನು ಆ ಬಾಲಕನ ಬಳಿ ಇಟ್ಟು ಆ ಬಾಲಕನನ್ನು ಪುನರ್ಜನ್ಮ ಕೊಡ್ತಾರ. ಆ ಬಾಲಕನಿಗೆ ಪುನರ್ಜನ್ಮ ಕೊಡ್ತಾರ. ಆ ಬಾಲಕನು ಪುನರ್ಜನ್ಮ ಆದ್ಮೇಲೆ ಪಾರ್ವತಿ ದೇವರು ಹೇಳ್ತಾರ,
ನನ್ನ ಕಂದ ಹೀಗೆ ಕಾಣ್ತಿದ್ರೆ ಎಲ್ಲರೂ ಇವನನ್ನು ನೋಡಿ ತಮಾಷೆ ಮಾಡ್ತಾರ. ಆಗ ಬ್ರಹ್ಮದೇವರು ಹೇಳ್ತಾರ, ನಾನು ಇವನಿಗೆ ವರದಾನ ಕೊಡ್ತೀನಿ, ಯುಗ ಯುಗಗಳ ತನಕ ಭೂಮಿಯಲ್ಲಿ ಇವನಿಗೆ ಯುಗ ಯುಗಗಳ ತನಕ ಪೂಜೆ ಮಾಡ್ತಾರ ಮತ್ತು ಈ ಬಾಲಕ ಭೂಮಿಯಲ್ಲಿರುವ ಮನುಷ್ಯರಿಗೆ ಕಲ್ಯಾಣ ಮಾಡ್ತಾನಂತ ಆಶೀರ್ವಾದ ನೀಡ್ತಾರ. ಮತ್ತ ವಿಷ್ಣುವಿನ ಧರ್ಮಪತ್ನಿಯಾದ ಅಲ್ಲಿರುವ ದೇವಿ ಹೇಳ್ತಾರ, ನಾನು ಇವನಿಗೆ ವರದಾನ ಕೊಡ್ತೀನಿ, ಭೂಮಿಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುವ ಮುನ್ನ ಗಣೇಶನಿಗೆ ಪೂಜೆ ಮಾಡ್ತಾರ. ಮತ್ತು ಸೂರ್ಯದೇವರು ವರದಾನ ಕೊಡ್ತಾರ, ವಿದ್ಯೆ ಮತ್ತು ಬುದ್ಧಿಯಲ್ಲಿ ಬುದ್ಧಿವಂತನಾಗಿರ್ತಾನ. ಎಲ್ಲಾ ಗುಡಿಯಲ್ಲಿ, ಎಲ್ಲರ ಮನೆಯಲ್ಲಿ ಗಣೇಶನ ಮೂರ್ತಿ ಸ್ಥಾಪನೆ ಮಾಡ್ತಾರ. ಮತ್ತು ವಿಶೇಷವಾಗಿ ಗಣೇಶನಿಗೆ ಲಡ್ಡುವಿನ ಭೋಗ ಇಡ್ತಾರ. ಅಂತ ಹೇಳ್ತಾರ. ಈ ತರ ಅಲ್ಲಿರುವ ಎಲ್ಲಾ ದೇವರು ಗಣೇಶನಿಗೆ ಆಶೀರ್ವಾದ ಮಾಡ್ತಾರ. ಇದಾಗಿತ್ತು ಈ ತರ ನಮ್ಮ ಗಣೇಶನ ಜನ್ಮ ಆಗುತ್ತೆ.